ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ 2 ವರ್ಷಗಳ ಬಳಿಕ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ನೋಡ್ಬೋದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥ ಈ ಒಂದು ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಈ ಒಂದು ಬಾಗಿನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೆಆರ್ಎಸ್ ಅಣೆಕಟ್ಟು ಈಗಾಗಲೇ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿದೆ. ಹಸಿರು ತೋರಣಗಳಾಗಿರ್ಬೋದು, ಕನ್ನಡ ಬಾವುಟಗಳು ಅಣೆಕಟ್ಟು ಮೇಲ್ಭಾಗದಲ್ಲಿ ರಾರಾಜಿಸ್ತಾ ಇದ್ದಾವೆ. ಜೊತೆಗೆ ಸಿಎಂ ಡಿಸಿಎಂ ಸೇರಿದಂತೆ ಬೇರೆ ಬೇರೆಯವರೆಲ್ಲರನ್ನೂ ಕೂಡ ಸ್ವಾಗತಕ್ಕೋಸ್ಕರ ಈಗಾಗಲೇ ರೆಡ್ ಕಾರ್ಪೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಮತ್ತೊಂದು ಕಡೆ ಜಲಾಶಯದ ಸುತ್ತ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ಕೂಡ ನೇಮಕ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೆಆರ್ಎಸ್ ಜಲಾಶಯ ಅಂದರೆ ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ. ಸಾಕಷ್ಟು ರೈತರು ಈ ಒಂದು ಜಲಾಶಯವನ್ನು ಅವಲಂಬಿಸಿರುವಂಥದ್ದು. 2 ವರ್ಷಗಳ ನಂತರ ಈ ಒಂದು ಜಲಾಶಯ ಭರ್ತಿ ಆಗ್ತಿರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು 3ನೇ ಬಾರಿಗೆ ಕೂಡ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ 2013 ಮತ್ತು 2014 ಕೂಡ ಬಾಗಿನವನ್ನು ಅರ್ಪಿಸಿದ್ರು. ಆ ನಂತರದಲ್ಲಿ ಬರಗಾಲ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿ ಆಗಿರಲಿಲ್ಲ. ಅವ್ರಿಗೂ ಬಾಗಿನ ಅರ್ಪಿಸೋದಕ್ಕೂ ಸಾಧ್ಯ ಆಗಿಲ್ಲ. 2ನೇ ಅವಧಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ಅಂದರೆ ಕಳೆದ ವರ್ಷ ಕೂಡ ಜಲಾಶಯ ಭರ್ತಿ ಆಗಿರಲಿಲ್ಲ. ಹೀಗಾಗಿ ಬಾಗಿನ ಅರ್ಪಿಸೋಕೆ ಸಾಧ್ಯ ಆಗಿದ್ರೆ ಈ ವರ್ಷ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಈ ಸ್ಥಳ ಏನು ಕಾಣ್ತದೆ, ಈ ಒಂದು ಸ್ಥಳದಲ್ಲಿಯೇ ಬಾಗಿನವನ್ನು ಕೂಡ ಅರ್ಪಣೆ ಮಾಡುವಂಥದ್ದು. ಹೀಗಾಗಿ ಆ ಒಂದು ಸ್ಥಳದಲ್ಲಿ ವಿವಿಧ ಹೂಗಳಿಂದಲೂ ಕೂಡ ಸಾಕಷ್ಟು ಸಿಂಗಾರವನ್ನ ಮಾಡಿದ್ದಾರೆ. ಪ್ರಮುಖವಾಗಿ 2 ವರ್ಷಗಳ ನಂತರ ಆಗ್ತಾ ಇದೆ. ಇದು ಸಾಕಷ್ಟು ಸಂತಸಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಪ್ರಮುಖವಾಗಿ ಈ ಒಂದು ಮೊದಲಿಗೆ ಬಾಗಿನವನ್ನು ಅರ್ಪಿಸಿದ ನಂತರದಲ್ಲಿ ಕೆಳಭಾಗದಲ್ಲಿ ಕಾವೇರಿ ಮಾತೆ ಇದ್ದಾಳೆ. ಆ ಒಂದು ಕಾವೇರಿ ಮಾತೆಗೂ ಕೂಡ ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಕೆಳಭಾಗದ ದೃಶ್ಯಗಳನ್ನು ನೋಡಬಹುದು. ಈಗಾಗಲೇ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗುವಂಥದ್ದು. ಮತ್ತೊಂದು ಕಡೆ ವೇದಿಕೆಯ ಬಲಭಾಗದಲ್ಲಿ ಸಾಕಷ್ಟು ಗಾರ್ಡನ್ ಇದೆ. ಆ ಒಂದು ಗಾರ್ಡನ್ನು ಕೂಡ ಸಾಕಷ್ಟು ಕನ್ನಡ ಬಾವುಟಗಳಿಂದಲೂ ಕೂಡ ಸಿಂಗಾರವನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಈ ಒಂದು ಬಾಗಿನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ 2 ವರ್ಷಗಳ ನಂತರ ಭರ್ತಿಯಾಗಿರುವಂಥ ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಾಗಿನವನ್ನು ಕೂಡ ಅರ್ಪಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.